ನೀವು ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಅದೇ ಇದನ್ನೇನಾದ್ರು ಬೇರೆ ಹುಡುಗಿ ಹೇಳಿದ್ರೆ ನನ್ಗೆ ಗೊತ್ತು ಯಾವ ಹುಡುಗಿನೂ ಹೇಳಲ್ಲ ಅಂತ. ಬಾಯ್. ಹೆಂಗೆ ಟ್ಯಾಲೆಂಟು ಬರೀ ಹುಡುಗಿಗೆ ಬೂತ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಇಲ್ಲಿ ಕೊಡ್ತಾವೆ. ಇಷ್ಟು ದಿನ ಹೆಣ್ಮಕ್ಳು ಮಾತ್ರ ತಿರುಗ್ತಾ ಇರ್ಲಿಲ್ಲ, ಈಗ ಹಸುನು ತಿರುಗ್ತಾ. ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡು ನಿನ್ನೆ ಬಂದಿದ್ರಲ್ಲ ವಿನಯ್ ಬ್ರೋನ, ಇವತ್ತು ಅವರಿಗೆ ಸೋಪ್ ಕೊಟ್ಟು ಅವ್ರನ್ನ ಎಬ್ಸಿ ಇವತ್ತು ಅವರು ಸಿದ್ದಾಪುರ ಎಲ್ಲ ಒಂದು ಸ್ವಲ್ಪ ಕೆಲಸ ಐತಂತೆ. ಇವತ್ತು ದಿನ ಪೂರ್ತಿ ಅವ್ರ ಜೊತೆಗೆ ಇರೋದು. ಕ್ರೇಜ್ ಆಗಿರ್ತೈತೆ. ಅವ್ರು ಇನ್ನೂ ತಿಂಡಿ ಗಿಂಡಿ ಅಂತ ತಿನ್ನಲ್ಲ. ನಮ್ಮ ತಾಳೂಪ್ದಾಗೆ ಕಸುವ ತಿಂಡಿ ತಿನ್ಸಿದ್ದು ಸಿದ್ದಾಪುರ ಕರ್ಕೊಂಡು ಬರ್ರಿ. ನಾನು ಮತ್ತೆ ಪಿಂಟು ಇದೀವ. ಬನ್ನಿ ನೀವು ಬ್ರೋ, ಒಂದು ಹಾಯ್ ಹೇಳ್ರಿ ಬ್ರೋ. ನೀವೊಂದು ಬ್ರೋ ಹಾಯ್ ಹೇಳ್ರಿ. ಹೆಂಗೆ ಅನಿಸ್ತು ಬ್ರೋ ನಮ್ಮೂರು? ಸೂಪರ್. ಇವರು ನಮ್ಮ ಮಲ್ನಾಡರೆ. ನಿಜ ಬಂದುವಾ ಇವ್ರಿಗೆ ಕಸುವ ತಿಂಡಿ ತಿನ್ಸಿಂದು ಸಿದ್ದಾಪುರ ಹೋಗೈತಿ. ಸಿದ್ದಾಪುರ ಹೋಗೋಣ, ಒಂದು ಕಂಟೆಂಟ್ ಮಾಡ್ತಾರಂತೆ, ನೋಡೋಣ ಎಂತ ಕಂಟೆಂಟ್ ಬ್ರೋ. ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮ್ಮ ಕೈಯಲ್ಲಿ ತಡೆಯಕ್ ಆಗಲ್ಲ. ಆಯ್ತು ನೋಡ್ರಿ, ಇಲ್ಲಿ ಕಸುವ ಪಂಜೆ ಹಿಡ್ಕೊಂಡು ಒಳ್ಳೆ ಕೇಳದಾರ ಥರ ಸೇಮ್ ಕೂದಲು ಅದೇ, ಪಂಜೆನೂ ಅದೇ. ನಾವು ಇನ್ನು ಪಂಜೆ ಹಿಡ್ಕೊಂಡು ಟ್ರೆಂಡ್ ಮಾಡ್ಬೇಕಷ್ಟೇ ನಮ್ಮೂರಾಗೆ. ನಮ್ಮ ಅಪ್ಪನ ಹಳೆ ಯಾವ್ದಾದ್ರು ಒಂದು ಲುಂಗಿ ಕಣಿ 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 ಇರೋ ಲುಂಗಿ ಇಕ್ಕಿದ್ದು. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾನು ತಾಳಗುಪ್ಪದಲ್ಲಿದ್ದೀನಿ. ನನ್ನ ಜೊತೆ ಒಬ್ಬ ಸೂಪರ್ ಆಗಿರುವಂತ ವ್ಯಕ್ತಿ ಇದ್ದಾರೆ. ಯಾರು ಅಂತ ತೋರಿಸ್ತೀನಿ. ನೋಡ್ರಿ, ನಮ್ಮ ತಾಳಪ್ಪ ಗಾಡಿ ಹೊಡಿತಾರೆ. ಇದರಿಂದ ಒಂದು 20 ಕಿಲೋಮೀಟರ್ ನಮ್ಮೂರು. ಇವತ್ತು ಬನ್ನಿ ಇಲ್ಲೇ ಇವರಿಗೆ ಕಸುವ ತಿಂಡಿ ತಿನ್ಸಿಂದು ಇವತ್ತು ಸಿದ್ದಾಪುರ ಹೋಗೋಣ. ಅಲ್ಲಿ ನಾಣಿ ಗೀನಿ ಎಲ್ಲ ಕರ್ಕೊಂಡು ಏನಾದ್ರು ಒಂದು ಜಾಲಿ ಮಾಡೋಣ ಇವತ್ತು. ನೋಡ್ರಿ, ನಂಗೆ ಇವ್ರ ಪಂಜೆ ಮೇಲೆ ಭಾರಿ ಕ್ರಶ್ ಆಗ್ಬಿಡ್ತಪ್ಪ. ನಾನು ಪಿಂಟಿನ ಪಂಜೆ ಕಟ್ಟದೆ. ಏನ್ ಗೊತ್ತಾ, ಈ ಪಂಜೆ ಕಟ್ಕಿಂದ ಒಂದ್ಸಲ ಎಲೆಂಡಿ ಹೋಗ್ತೀನಿ ನೋಡ್ರಿ. ಬ್ರೋ ಹೆಂಗೈತಿ ತಿಂಡಿ? ಬ್ರೋ ಹೆಂಗೈತೆ ಬ್ರೋ? ಹಾಯ್ ಬ್ರೋ. ಹಾಯ್ ಬ್ರೋ. ಇವ್ರು ಗೊತ್ತಲ್ಲ, ಫಾಲ್ಸ್ ಅಂಟ್ ಮಾಡ್ತಾರಲ್ಲ, ನಮ್ ಜೊತೆಗೆ ಒಂದ್ಸಲಿ ಒಂದು ಫಾಲ್ಸ್ ಹೆಸರು ಕೊಟ್ಟಿದ್ದೀವಲ್ಲ, 100K ಫಾಲ್ಸ್ ಅಂತ. ನೋಡ್ರಿ, ತಿಂದ್ರ ಕಸುವಾಗೆ ಎಲ್ಲ ಫುಲ್. ಈಗ ಗೋಸೂರ್ಗೆ ಹೋಗ್ತಾ ಇದೀವ. ಟಾಪ್ ಮಾತ್ರ ಬೆಂಕಿ. ನನ್ ಕ್ರಶ್ ಆಗ್ಬಿಟ್ಟಿದ್ರು. ಅಲ್ಲ ನಾಯಿನ್ ಪಾಲ್ಸಿ ಹೋದ್ರೆ ಮೊನ್ನೆ ಕಟಿಂಗ್ ಮಾಡಿಸಿದ ಹಾಕಿರಲ್ಲ, ಇನ್ನೂ ಫುಲ್ ಇಲ್ಲಿವರೆಗೆ ಇರ್ತದ. ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಹೆಣ್ಮಕ್ಳು ಹಿಂಗ್ ಮಾಡಲ್ಲ. ಯಾಕ್ರು ಹೆಣ್ಮಕ್ಳು ಬುಡಕ್ಕೆ ಹೋಗ್ರಿ. ಅದ್ರ ಬಗ್ಗೆನೇ ಮಾತಾಡ್ತಾರಂತೆ. ಶಾಲೆ ಬಿಡ್ರು. ಶೂಟ್ರೆಲ್ಲ ಪಾಠ ಕಲಿತಿದ್ದಾವು. ನಾವು ಈ ಏಜಾಗೆ ಕಲಿತಾ ಇದ್ದೀವಿ. ಯೋಯೋ ಮಾಡ್ತಾವೆ. ಯೋಯೋ ಮಾಡ್ತಾರಲ್ಲ ಅವ್ ಯಾರೋ ನಂಬ್ಕೊಳ್ದ. ಅದ್ರಲ್ಲಿ ತಪ್ಪೇನಿದೆ? ಇದೇ ಊರಲ್ಲ, ಸುತ್ತಮುತ್ತಲ ಎಲ್ಲ ಊರಲ್ಲೂ ಬರ್ತಾರೆ. ಎಲ್ಲ ಊರಿಂದ ಬಂದು ಒಂದು ತಿಂಗಳ ಶಿಬಿರ ಇದೆ. ತಿಂಗಳ ಶಿಬಿರ? ತಿಂಗಳ ಬೇಸಿಗೆಲ್ ಮಾತ್ರ, ಸಮ್ಮರ್ ಯಾವಾಗೂ ಇರಲ್ಲ, ಬೇಸಿಗೆಲ್ ಮಾತ್ರ ಶಿಬಿರ. ನಾನೆಲ್ಲ ಇಲ್ಲೇ ಒಂಥರ ಹಾಸ್ಟೆಲ್ ಥರ ಇದ್ದು ಈಗ ಒಂದು ತಿಂಗಳ ಅಷ್ಟೇ. ಅಲ್ಲಿ ಒಬ್ಬ ಯೋಯೋ ಮಾಡಿದ್ನಲ್ಲ, ನಂಗೆ ಅವಾಗ ಡೌಟ್ ಬಂತು, ಇಲ್ಲಿದ್ದಾಗ ಯಾವ ಯೋಯೋ ಮಾಡೋದಿಲ್ಲ. ಅವು ನಮ್ಮ ಥರದವು ಯಾವಾಗ. ನಾನು ಹಾಯ್ ಮಾಡ್ತಾ ಇದ್ದೆ, ನಾ ಹಿಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ಅವಾಗ ಅನ್ಕೊಂಡೆ ನಾನು, ಇವ್ಯಾವ ನಮ್ಮ ಕುಲ್ದವ ಅಂತ. ಗೋಸ್ವರ್ಗ ಬನ್ನಿವ. ನಾ ಫಸ್ಟ್ ಟೈಮ್ ಬರ್ತಾ ಇರೋದು. ನಂಗೆ ತನಕರಿಗೆ ಒಂಥರ ಲವ್ ಬಾರಿ. ಫಸ್ಟ್ ಟೈಮ್ ಗೋಸ್ವರ್ಗಕ್ಕೆ ಬರ್ತಾ ಇರೋದು ನಾನು ಅಷ್ಟೇ ಕಣ. ನಾನು ಫಸ್ಟ್ ಟೈಮ್ ಬರ್ತಿರೋದು. ಇದು ನಮ್ಮ ಸಿದ್ದಾಪುರದ ಗೋಸ್ವರ್ಗ. ಗೋಸ್ವರ್ಗದ ಕಣ ಬ್ರೋ. ಏನ್ ಗೊತ್ತಾ, ನಮ್ಮನೆ ತನಕ ಇದಾವಲ್ಲ, ನಮ್ಮನೆಗೆ ಒಂದು ಎಮ್ಮೆ ಐತಿ. ಬೆಳಗಿಂದ ಸಂಜೆ ತನಕ ಮೇಯ್ತೈತಿ. ನಮ್ಮ ಅಪ್ಪ ನಮ್ಮವ್ವ ಹುಲ್ಲು ಹಾಕ್ತಾರೆ, ಆದ್ರೂ ದಪ್ಪನೇ ಹಾಕಲ್ಲ. ಹೆಂಗ್ ನೋಡ್ರಿ ಅವು. ಹೆಂಗೈತೆ ನೋಡ್ರಿ. ಎಂತ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಚಿನ್ನು ಬ್ರೋ, ನಿಮಗೆ ಒಂದು ಚಾಲೆಂಜು, ಅದನ್ನ ತಿರುಗಿಸಿ ಬಿಡ್ರಿ ನೋಡೋಣ. ಅಂತದ್ ಏನೇನ್ ತಿರುಗಿಸಿರಿ ಹೇಳ್ಸಿರಿ. ಇದನ್ನೇನು ತಿರುಗಿಸ್ಬೇಕು ತಾನೆ? ಹಾ, ಅದೇ ನಾಯಿನ ಬ್ರೋ. ತಿರ್ಗಲ್ಲ, ತಿಂಡಿ ಕೊಟ್ರೆ ಮಾತ್ರ ತಿರ್ಗಲ್ಲ ಬ್ರೋ. ಚಾಲೆಂಜ್ ತಗೊಂಡಾತು, ಏನಾದ್ರು ಮಾಡ್ಲೇಬೇಕು. ಇದು ತಿರುಗ್ತಾನೆ ಇಲ್ಲ. ಇದು ಅದಕ್ಕೆ ಚಾಲೆಂಜ್ ಕೊಟ್ಟಿರೋದು. ಎಷ್ಟು ಆಟಿಟ್ಯೂಡು ಬ್ರೋ ಅದು ನಿಮ್ ಮುಂದೆ. ನಿಂಗೆ ಇದು ಬೇಕಿತ್ತ ಮಗನೇ? ಅಯ್ಯೋ ದೇವ್ರೇ, ಕೊಡ್ರಿ ಬ್ರೋ, ತಿನ್ರಿ. ಅದು ತಿರುಗ್ಸ್ರಿ ಬ್ರೋ. ಆಂಟಿ ತಿರ್ಗಲ್ಲ ಈ ಕಡೆಗೆ. ಯಾವುದು ಕೊಡ್ತಾರ ಬ್ರೋ? ಈ ತಿರುಗ್ಸ್ರಿ ಹಿಂಗೆ ಬ್ರೋ. ಅದೇನ್ ತಿರುಗಿ ನಮ್ಮ ಮನೆಯಲ್ಲಿ ಸಾಕಿರೋದು ತಿರುಗಿ ಅಂತ. ಚಿನ್ನು ಅಂದ್ರೆ ಚಿನ್ನು ಹೆಂಗೈತ್ ನೋಡ್ರಿ ಸಕ್ಕತ್ತಾಗಿದೆ ಬ್ರೋ. ಒಂದು ಪಪ್ಪಿ ಕೊಡ್ರಿ. ದೇವ್ರ ತರ ದೇವ್ರಿಗೆ ಮುತ್ತು ಕೊಡ್ಬೋದಾ? ಕೊಡ್ಬೋದು ಬ್ರೋ. ಈಗ ಮಗುನು ದೇವ್ರ ತರ ಮಗುಗ್ ಮುತ್ತು ಕೊಡ್ತಿರಲ್ಲ, ಹಂಗೆ ಹಸುನು ದೇವ್ರ ತರ ಹಸುಗೂ ಕೊಡ್ರಿ.
ಹಾವಂತ ಹೊಡಿಯೋಗ್ಬಿಟ್ಟತು ಬ್ರೋ. ಬ್ರೋ ಸೋತ್ರಾ 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 ಬ್ರೋ ಅಲ್ಲಿ ನೋಡ್ರಿ ಗೈಸ್ ದನಕರ ತೊಳೆ ಮಿಷಿನ್ ನೋಡ್ರಿ ಹೆಂಗೈತದು ತಿರ್ಗಿಸ್ತೀನಿ ಇವಾಗ. ಗೈಸ್ ಹೇಳ್ತಾನೆ ಇದಾರೆ ಓ ಜೋಳ ತಂದ್ರು ನೋಡೋಣ ಇವಾಗಾರು ತಿರುಗಿಸ್ತಾರಂತ. ಏನ್ ಬ್ರೋ ನಶೀಬ್ ಈ ತರ ಏನೇನೋ ಮಾಡ್ತಾ ಇರೋದೆ. ಹ್ಮ್ 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 ಏನ್ ದೃಷ್ಟಿ ತೆಗ್ದಿದ್ದೀರಾ ಬ್ರೋ? ಗೋಲ್ಡ್ ನೋಡಕ್ ಆಗ್ತಿಲ್ಲಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಇಷ್ಟು ದಿನ ಹೆಣ್ಮಕ್ಳು ಮಾತ್ರ ತಿರುಗ್ತಾ ಇರ್ಲಿಲ್ಲ, ಈಗ ಹಸುನು ತಿರುಗ್ತಾ ಇರ್ತಾರೆ. ಇದು ತಿಂತಲ್ಲ ಬ್ರೋ. ಚಿನ್ನೋ ಬ್ರೋ ಇದನ್ನೊಂದ್ಸಲ ತಿರ್ಗಿಸಿ ಬ್ರೋ ಈ ಕಡೆಗೆ. ಬ್ರೋ ನೀವೇ ತಿರುಗಿಸ್ಬೇಕು ಬ್ರೋ. ಬ್ರೋ ಇದು 10 ಜನ ಸೇರಿ ಆದ್ರೂ ತಿರುಗ್ತಾನೆ ಇಲ್ಲಲ್ಲ. ನಿತ್ರು ಓ ತಿರುಗ್ತು ನಿಮ್ಗೆ. ಹಾ ಹೆಂಗೋಯ್ತು ಗೈಸ್, ಹೆಂಗೋಯ್ತು ನೋಡ್ರಿ ಇದು ಗೈಸ್ ಅಂತೂ ತಿರುಗಿಸ್ರು. ಅದಕ್ಕೇನ ಹೆಸರು ಅಂದ್ರಲ್ಲ ಅವ್ರು ಕರ್ದಿದ್ದಕ್ಕೆ ಎತ್ತು ನೋಡ್ರಿ. ವಾಸು ಬಾ ಅಂದ ತಕ್ಷಣ ಬಂತು. ಪಾಪ ಇವ್ರು ಏನೇನೋ ತಿನ್ನಕ್ ಕೊಟ್ರು ಆಗುಲ್ಲ. ಚಿನ್ನೋ ಬಾ ವಾಸು 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 ನೀ ಯಾಕೆ ಬಿಡ್ಬಾರ್ದು ಈಗೊಂದು ಕೂಸು. ಚಿನ್ನೋ ತಡ್ರಿ ಬ್ರೋ ಮುಡ್ತೀನಿ. ಹೆಂಗೈದು ಚಿನ್ನೋ ಒಂದ್ಸಲಿ ಬಸ್ ಹೆಂಗೈತೆ ನೋಡ್ರಿ ಇದು. ಬಾಬಾ ಚಿನ್ನ ಒಂದ್ಸಲಿ ನಾವೇ ಹೊರಕೋ. ಯಾಕ ಹಿಂಗೆ ನನ್ನ ಮೇಲೆ ಲವ್ ಇಷ್ಟೇನಾ ನಂದು ಬ್ರೋ? ಹೆಂಗೆ ಬ್ರೋ ಹೆಂಗೆ ನೋಡಿದ ಲವ್ ಅಂದ ತಕ್ಷಣ ತಿರುಗ್ತೀವೋ. ಅದಕ್ಕೂ ನೋವಾಗೈತೆ ಜೀವನದಲ್ಲಿ. ಅದಕ್ಕೆ ಬ್ರೋ ಇದ್ರು ಕಿವಿ ಚಟ್ಟೆ ನೋಡ್ರಿ ಹೆಂಗಿದಾವ ನೋಡ್ರಿ. ಏನ್ ತೋರಿಸ್ತಾ ಇದೀರ ಅವಾಗಿಂದ? ನೀವು ಕಣ್ಣೆ ಹಾಕಲ್ಲೇ ಹೋಗಿದ್ದೀವಿ ಬ್ರೋ. ನೋಡ್ರಿ ವಾಸು ನೋಡ್ರಿ ಲವ್ ನನ್ನ ಮೇಲೆ. ನಾನು ಇದು ಒಂದೇ ಕಲರ್ ಇದೀವಲ್ಲ ಅದಕ್ಕೆ. ನೀವು ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ, ಮೇಂಟೈನ್ ಮಾಡಿ ಇದನ್ನೇ. ಅದೇ ಇದನ್ನೇನಾದ್ರು ಬೇರೆ ಹುಡುಗಿ ಹೇಳಿದ್ರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತಿದ್ರಿ? ನನ್ಗೆ ಗೊತ್ತು ಯಾವ ಹುಡುಗಿನೂ ಹೇಳಲ್ಲ ಅಂತ. ನೋಡಿ ಇದ್ರ ಕೊಂಬಂಗಿದೆ ಜಿಂಕೆ ಥರ ಇಲ್ಲ. ಇವೆಲ್ಲ ನಮ್ಮ ಮಲೆನಾಡು ತಳಿ ಬ್ರೋ, ಮಲೆನಾಡು ಗಿಡ ತಳಿ. ಹಾಂ ನಮ್ಮ ಮಲೆನಾಡಾಗೆ ಇರೋದು ಇವೆಲ್ಲ. ಅವೆಲ್ಲ ಮಲೆನಾಡು ಗಿಡ ತಳಿ. ಯಾವುದು ಅದು ಗೊತ್ತಿಲ್ಲ ಕಣ. ಅದು ಇದಕ್ಕೇನು ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ, ಯಾರು ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು. ಇವೆಲ್ಲ ಮಲೆನಾಡು ಗಿಡ ತಳಿ ಥರಕ್ಕೆ ಇದು ಎಲ್ಲ ಮಿಕ್ಸ್. ಉಪ್ಪಿನಕಾಯಿ ಮಾಡ್ಬಿಟ್ಟಾರೆ, ಮಿಕ್ಸ್ ಉಪ್ಪಿನಕಾಯಿ. ಏನೋ ಒಂಥರ ಚೆನ್ನಾಗಿತ್ತಲ್ಲ. ಇದೆಲ್ಲ ಹೋರಿನಾ? ಹೋರಿ ಯಾವ ಫೈಟಿಂಗ್ ಇರ್ತಾವ? ಈ ಗಂಡಗೂ 2 ಥರ ಗಂಡು ಇರ್ತಾವೆ. ಒಂದು ಇವಾಗ ನಮ್ಮ ಥರ ತಿರ್ಗಾ ಗಂಡು ಇರ್ತಾವೆ, ಒಂದೊಂದು ಓದೋ ಗಂಡು ಇರ್ತಾವೆ. ಹಂಗೆ ಇವೆಲ್ಲ ಓದೋ ಗಂಡು. ಈಗ 2 ಥರಪ್ಪ. ವಾ ಹೆಂಗೈತೆ ನೋಡುವ. ಏನಾ ಏನು ಏನದು ಗೈಸ್? ಹೊರದ್ಲ ಅಂತ ಅನ್ಕೊಂಡಿನಿ. ಹಾಯ್, ನಾನು ನಿಂತರ ಗಂಡೆ, ಹೆಣ್ಣಲ್ಲ. ಅದಕ್ಕೆ ಕಿಸ್ಕೊಟ್ಟಿದ್ದು. ಹೆಣ್ಣಾಗಿದ್ರೆ ಗುಜ್ಜು ಬಿಡೋದು, ನಂಗೆ ಕಿಸ್ಕೊಡಕ್ ಬರ್ತೀಯಾ ಅಂತ. ಬ್ರೋ ಹೆಂಗ್ ಗೊತ್ತಾ, ಲಕ್ಷ್ಮೀ ದೇವರು ಇಲ್ಲಿರ್ತಿತ್ತಂತೆ. ಇಲ್ಲಿ ಹಾಂ ಅಲ್ಲಿ. ಓಕೆ ಬರ್ರಿ ಕೋಡ್ ಕಟ್ ಮಾಡ್ಯಾರೆ ಬ್ರೋ ಅದನ್ನ ಮೇಲೆ ತುದಿನ. ಹಾಯ್ ಬ್ರೋ ಇದು ರಷ್ಯನ್ ಬ್ರೋ. ಇದು ರಷ್ಯನ್ ಬ್ರೋ. ಹೆಂಗೆ ಹೇಳ್ರಿ ಕಲರು? ಆದ್ರೂ ಯಾವ ಹೊರೋದಿಲ್ಲಪ್ಪ, ಅದೇ ಖುಷಿ. ಅದು ಬಿಟ್ಟಾರದೆ ಅದು ಯಾವುದು ಕೆಂಪನ ಕೆಂಪಲ್ಲ ಹೆಸರು ಅಂತ ಹೇಳಿ ವಾಸು. ಕೆಂಪು ವಾಸು ವಾಸುನ ಬಿಟ್ಟಾರೆ ಹೊರಗಡೆ ಬಿಟ್ಟಾರದೆ. ಹೆಂಗೈತಿ ನೋಡೋದು. ನನ್ನೊಂದು ಫೋಟೋ ಕೋಡ್ ಹೆಂಗೈತಿ ನೋಡ್ರಿ ಬ್ರೋ. ಅದು ದನ ಬ್ರೋ, ಡಾಗಲ್ಲ. ಇಷ್ಟಲ್ಲ ಭಯ ಬ್ರೋ, ನೀವು ಇಷ್ಟೆಲ್ಲ ಭಯ ಇದ್ರೆ ಹೆಂಗೆ ಮಹಾರಾಷ್ಟ್ರ ಫಾಲ್ಸು? ಬೀಜಕ್ಕೊಂದು ಸ್ವಲ್ಪ ಟಚ್ ಆದ್ರು ನುಗ್ಗಿ ನೀರು ಮಾಡ್ಬಿಡ್ತೈತಿ. ಗಸ್ ಹೆಂಗೈತೆ ನೋಡ್ರಿ ಇದು. ಚಿನ್ನ ಖಾಲಿ ವಾಸು ಬಾಯ್. ವಾಸು ಅದ್ ನೋಡಲ್ಲ ಬರೀ ಆವಾಗಲೇ ತಿರುಗಲ್ಲ, ಇವಾಗ ತಿರುಗ್ತೈತಾ? ನಾನು ತಿರ್ಗಿಸ್ತೀನಿ ನೋಡಿ ಈಗ. ತಿರುಗ್ಸ್ರಿ. ವಾಸು ಬಾಯ್. ತಿರುಗ್ತು ಬಾಯ್ ಚಿನ್ನ ಬಾಯ್. ಹೆಂಗೆ ಟ್ಯಾಲೆಂಟು ಬರೀ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಗೈಸ್ ಮಂಡಗಿ ಕೊಟ್ಟಾರದ ತಿನ್ಬೋದಾ? ತಿಂತಾಳ ಅದಿನ? ಅದು ಮನುಷ್ಯ ತಿಂದ್ರೆ ಕರೆಕ್ಟಾಗಿ ಹೇಳೋ.
ಮೂರು ಗಾಜ್ ನೋಡ್ಲಿ ನೆಕ್ಸ್ಟ್ ಲೆವೆಲ್ ಫ್ರೈ ಮಾಡಿಬಿಟ್ರೆ ತಿನ್ನೋ ಮೀನಲ್ಲ ಬ್ರೋ, ತಿನ್ನೋ ಮೀನಲ್ಲ. ನೋಡೋದು ಖುಷಿ ಪಡೋದು. ಹೆಂಗಿದ ನೋಡ್ರಿ, ಅಲ್ಲ ನೋಡಿ ಬಾಯ್ ಕಳಿಸ್ ನೋಡೋದು ಹೆಂಗೆ. ವಿಡಿಯೋ ಮಾಡ್ಕೊ ಇನ್ಸ್ಟಾರ ಒಂದು ಸಾಂಗ್ ಜಗದು ದಾರನ ಅಲ್ಲ, ಇದ್ರ ಮಧ್ಯೆ ನಾವು ಇದ್ಬಿಟ್ರೆ ಒಳ್ಳೆ ಚಿಕ್ಕುಳಿ ಕೊಡ್ತಾವಲ್ಲ, ಕುಚು 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 ಏನ್ರಾ ಒಳ್ಳೆ ಚಿಕ್ಕುಳಿ ಮಾಡ್ತಾವ. ಹೋಗಿ ನೋಡೋಣ. ಅವ್ರು ಬಿಡ್ಬೇಕಲ್ಲ, ನಾವು ಹೋಗಿ ರೆಡಿ ಇದ್ದೀನಿ, ಅವ್ರು ಬಿಡ್ಬೇಕಲ್ಲ. ಮತ್ತೆ ಫೈನ್ ಕಟ್ತೀರಾ ಬ್ರೋ ಇಲ್ಲಿ? ಬೇಡ ಬ್ರೋ, ಇಲ್ಲಲ್ಲ ಇಲ್ಲ. ಹೆಂಗೈತೆ ನೋಡ್ರಿ ಏನು ಸಖತ್ತಾಗಿ. ಬರ್ರಿ ಇವಾಗ ಚಪ್ಪಲಿ ಹಾಕಿಂದು ಹೋಗೋಣ ಎಲ್ಲಾದ್ರು. ನೀವು ಇಲ್ಲ ಕಲ್ತಿದ್ದ ಹುಡುಗರಿಗೆಲ್ಲ ಎಂತ ಇದು ಮಾಡ್ತಾರೆ, ಮಂತ್ರ ಕಲಿಸ್ತಾ ಇರ್ತಾರೆ ಇಲ್ಲಿ ಒಂದ್ ತಿಂಗಳ ಮಂತ್ರ ಕಲಿಸ್ತಾರೆ. ಭುವನಗಿರಿ ಹೋಗ್ಬೇಕ ಬ್ರೋ, ಭುವನೇಶ್ವರಿ ಕರ್ನಾಟಕದ ಏಕೈಕ ಭುವನೇಶ್ವರಿ ದೇವಸ್ಥಾನ ಟಾಪ್ ಅಲ್ಲಿ ಇದೆ. ಬೈಕ್ ಹೊಡಿಯಲಿ, ಹೊಡಿಯಕ್ಕೆ ಬರಲ್ಲ ನಂಗೆ. ಹೊಡಿಯಕ್ಕೆ ಭಾಳ ಚಿಲ್ಲ ಆಗುತ್ತೆ ಹೊಡಿಯಲಿ. ನಾವು ಅದ್ರಾಗೆ ಜೀವನ ಮಾಡಿದಾರಲ್ಲ ನಮ್ಮ ಅಪ್ಪಾಜಿ ಬೈಕ್ ಅಂತೂ ಪಾಪ ಹಿಂಡ್ ಹಿಪ್ಪೆ ಮಾಡಿ ಮಳೆಗಾಲದಾಗ ಆಫ್ ರೋಡ್ ಬ್ರೋ, ಅದನ್ನ ಎಲ್ಲೆಲ್ಲೆಲ್ಲ ಓಡಿಸಿರ್ಬೋದು ನಮ್ಮ ಅಪ್ಪಾಜಿ. ಪ್ಲಾಟಿನಾನ 100cc ಡರ್ಟ್ ಬೈಕೆ, ಅದನ್ನೊಂಥರ ಏನೇನೆಲ್ಲ ಮಾಡ್ಬಿಟ್ಟಿನಿ. ಭಾವನಾತ್ಮಕವಾದ ಜೀವಿ ನಾನು. ಮೇದ್ನಿ ಆಫ್ ರೋಡ್ ಹೊಡಿ ಅನ್ಬಾ, ನಾಡಿ ಚೂರು ಮಳೆ ಇಲ್ಲಿ ಜಾರ್ತದೆ. ಅದೇ ಮಳೆ ಏನಾದ್ರು ಮೇದ್ನಿ ಆಫ್ ರೋಡ್ ಪ್ಲಸ್ ಇದ್ರ ಆಫ್ ರೋಡ್ ಓಡಿಸ್ತೀನಿ, ಹುಡುಗದ ಆಫ್ ರೋಡ್ ಓಡಿಸ್ತೀನಿ. ಭುವನೇಶ್ವರಿ ದೇವಸ್ಥಾನಕ್ಕೆ ಬಂದೀವ. ನಮ್ಮ ಕರ್ನಾಟಕದಾಗ ಇದೇ ಇರೋದು ಕನ್ನಡಾಂಬಿಗೆ ಒಂದು ದೇವಸ್ಥಾನ ಅಂತ. ಅಲ್ಲ, ನಾನು ಇವ್ರ ಕೂದಲೆಲ್ಲ ನೋಡ್ಕೊಂಡು ಯಾವುದೋ ಸ್ವಾಮೀಜಿ ಇದ್ದಾರೆ ಅನ್ಕೊಂಡಿದ್ದೆ. ಅವ್ರು ನೋಡಿದ ತಕ್ಷಣ ಸ್ವಾಮೀಜಿ ಅನ್ಕೊಂಡೆ ಹಿಂದ್ಗಡೆಯಿಂದ. ದೇವಸ್ಥಾನ ಆದರೆ 16ನೇ ಶತಮಾನದಲ್ಲಿ ಬಿಳಿಗಿ ಅರಸು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಅಂತೇಳಿ ಎಲ್ಲ ಈ ಆಯಾಗಿ ನೋಡ್ತಾ ಇದ್ರೆ ನೀವು ದೇವಾಲಯದ ಗಂಟೆ ಮಂಟಪ ಆಗಿರ್ಬೋದು, ಗರ್ಭಗುಡಿ ಆಗಿರ್ಬೋದು, ಇದು ಸಂಪೂರ್ಣ ಕಲ್ಲಿಂದನೇ ಮಾಡಿರುತ್ತದೆ ಅವಾಗಿನ ಕಾಲದಲ್ಲಿ. ಸೊ ಅದನ್ನು ನೀವು ನೋಡ್ಬೋದು ಡಿಸೈನ್ ಎಲ್ಲ ಹೆಂಗಿದೆ ಅಂತೇಳಿ. ಇದೆಲ್ಲ ಈಗ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ, ಬಟ್ ಮುಂಚೆ ಅವಾಗಿನ ಕಾಲದಲ್ಲಿನೇ ಆ ಥರ ಕಲ್ಲುಗಳನ್ನೆಲ್ಲ ಕಟ್ಟಿಸಿ ಈ ಥರ ಮಾಡಿರೋದು. ಸೊ ದೇವರು ಕೂಡ ಅಷ್ಟೇ, ಅದು ಉದ್ಭವ ಮೂರ್ತಿ, ಎಲ್ಲಿಂದ ತಂದು ಪ್ರತಿಷ್ಠೆ ಮಾಡಿರುವಂಥದ್ದಲ್ಲ. ಅಂದರೆ ಬೇರೆ ಮೂರ್ತಿಯನ್ನು ಕೆತ್ತಿಸಿ ತಂದು ಪ್ರತಿಷ್ಠೆ ಮಾಡಿರುವಂಥದ್ದಲ್ಲ, ಅದು ಉದ್ಭವ ಮೂರ್ತಿ. ಅಂದರೆ ಇಲ್ಲೇ ಉದ್ಭವ ಆಗಿ ಇದಾಗಿರುವಂಥದ್ದು. ಇಲ್ಲೇ ಹತ್ತಿರದಲ್ಲಿ ಇಟಗಿ ದೇವಸ್ಥಾನ ಅಂತ ಇದೆ, ಇಟಗಿ ರಾಮೇಶ್ವರ ದೇವಸ್ಥಾನ ನಮ್ಮ ಊರ ಕಡೆ ಹತ್ರನೇ. ಸೊ ಅದು ಮತ್ತು ಇದು ಎರಡು ಬಿಳಿಗಿ ರಾಜರ ಕಾಲದಲ್ಲಿ ಬಿಳಿಗಿ ಅರಸರು ಮಾಡಿರುವಂಥದ್ದು. ಕರ್ನಾಟಕದ ಏಕೈಕ ದೇವಸ್ಥಾನ. ಕೆಳಗಡೆ ಕೆರೆ ಇದೆ, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸುಮಾರು ಎಷ್ಟು 240 ಮೆಟ್ಲಿದೆ. ಪ್ರತಿ ದಿವಸನೂ ಆ ಕೆರೆಯಿಂದ ಒಂದು ಕೊಡದಲ್ಲಿ ನೀರು ತಂದು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ, ಪ್ರತಿ ವರ್ಷ 360 ದಿವಸನೂ ಆ ಕೆಳಗಡೆ ಕೆರೆಗೆ ಹೋಗಿ ಮೆಟ್ಲಲ್ಲಿ ಹತ್ಕೊಂಡು ಒಂದು ಕೊಡ ನೀರನ್ನ ತಂದು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಆಗಲೇಬೇಕು. ಇದು ಒಂದು ಇಲ್ಲಿನ ವಿಶೇಷ. ಅಂದರೆ ತುಂಬ ಜನಕ್ಕೆ ಆ ಮೆಟ್ಲುಗಳ ಕೆಳಗಡೆ ಇಳಿದು ಹೋಗಿ ಹತ್ತು ಬರೋದು ತುಂಬ ಹೊತ್ತಬೇಕು, ತುಂಬ ಕಷ್ಟ. ಆದರೆ ಪ್ರತಿ ದಿವಸ ಇಲ್ಲಿ ಆ ಕೆರೆಯಿಂದ ಒಂದು ಕೊಡ ನೀರನ್ನು ತರುವಂಥದ್ದು ಇಲ್ಲಿನ ಒಂದು ವಿಶೇಷ. ಕೆರೆನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮಗೆ ಕೆಳಗೆ ಹೋದ್ಮೇಲೆ ತೋರಿಸ್ತೀನಿ ಕೆರೆನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಆಳ ಕೂಡ ಇರುವಂಥ ಕೆರೆ. ಸೊ ಮೇಲವರೆಗೂ ಮೆಟ್ಲಿದೆ, ಪ್ರತಿ ದಿವಸ ತಂದು ದೇವ್ರ ಪೂಜೆನ ಮಾಡ್ತಾರೆ. ದೇವ್ರೊಳಗೆ ಹೋಗಿ ಬರ್ಬೋದು. ಸೂಪರ್. ಸರಿ, ಎಲ್ಲಿಂದ ಕಲ್ತ್ರಿ? ಸಖತ್ತ ಮಾತಾಡಿದ್ರಿ ದೇವಸ್ಥಾನ ಬಗ್ಗೆ. ಬೈ ಬರುತ್ತೆ ಇವ್ರ ಹಿಂಗಡಿ ನೋಡಿ ಯಾವುದೋ ಸ್ವಾಮೀಜಿ ಬಂದಾರೆ ಅಂತ ಅನ್ಕೋಬಿಟ್ಟೆ. ಯಾವತ್ತು ಅನ್ಕೊಂಡಿರ್ಲಿಲ್ಲ, ಬಟ್ ಅಚಾನಕ್ ಬಂದೆ. ನಿಮಗೆ ಇದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ರಾಯಿಸಿಗ ಟೆಂಪಲ್ ಸುತ್ತಕ್ಕೆ ಬರೋಣ. ಹಪ್ಪಳ, ಸಂಡಿಗೆ, ಮೆಣಸಿನ್ಕಾಯಿ. ನಾವು ದೇವಸ್ಥಾನಕ್ಕೆ ಬರೋದೇ ಕಡಿಮೆ ಪದ್ಧತಿ. ದೇವಸ್ಥಾನಕ್ಕೆ ಬರಬೇಕು, ಆದರೆ ನಾವು ಬರೋ ದೇವಸ್ಥಾನ ನೋಡ್ರಿ ಹಿಂಗೆ ಖಾಲಿಯಾಗಿರ್ತಾವೆ. ದೇವಸ್ಥಾನದಿಂದ ಹೊಂಟಿವ ಒಬ್ರು ಆಯ್ತಾ ಹೋಗ್ತಾಯಿವ ನೀರು ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರೂ ಪಾಲ್ಸಿಗ ಗಾಯ್ಸಿಗೆ ಪಾಲ್ಸಿ ಹೊಂಟಿವ ಈ ಬಿಸಿಲತ್ತಾಗೆ ಹೋಗೋಣ. ಪಾಲ್ಸಾಗ ನೀರಂತೂ ಇರೋದಿಲ್ಲ ನಂಗೆ ಗೊತ್ತು. ಪಾಲ್ಸಾಗ ಮೇಲಿಂದ ನೋಡ್ಕೊಂಡು ಯಾವ ಥರ ಐತಿ ಅಂತ ನೋಡ್ಕೊ ಬರೋಣ. ಹೋಗ್ತಾರೆ. ಎಷ್ಟು ದೊಡ್ಡದಿದೆ ಬ್ರಾ? ಈ ಜೋಡಿ ಬೋದಾ? ವರ್ಷಕ್ಕೊಂದ್ಸಲ ತೆಪ್ಪೋತ್ಸವ ಮಾಡ್ತಾರೆ. ಓಕೆ. ದೇವ್ರನ್ನ ತೆಪ್ಪದ ಮೇಲೆ ಕೂಡಿಸ್ಕೊಂಡು ಈ ಕಡೆ ಇದು ಮಾಡೋದು ತೆಪ್ಪೋತ್ಸವ ಆ ಥರ ಮಾಡ್ತಾರೆ. ಓಕೆ. ಮಧ್ಯ ಗುಂಡಿಗೆ ಹೋಗಿ ಅಲ್ಲೊಂದು ಪೂಜೆ, ಅಲ್ಲ ಮಧ್ಯ ಇದಿಲ್ಲ, ಅಲ್ಲೊಂದು ಪೂಜೆ ಮಾಡಿ ಇದು ಮಾಡಿ. ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೊಂದ್ಸಲ ಅಲ್ಲಿವರೆಗೆ ಇರುತ್ತೆ ನೀರು. ಬೇಸಿಗೆ ಆಗಿದ್ದಕ್ಕೆ ನೀರು ಕೆಳಗೆ ಹೋಗಿದೆ ಅಷ್ಟೇ. ಮಳೆಗಾಲ ಆದ್ರೆ ಇನ್ನೊಂದು ಸ್ವಲ್ಪ ನೀರು ಮೇಲೆ ಬರುತ್ತೆ. ಅಲ್ಲ ಮಗ, ನೀರು ನೀಲಿಕ್ಕೆ ಆಗಿತ್ತ ಮಳೆಗಾಲದಾಗ? ಸ್ವಲ್ಪ ನೀರಿಗೆ ಆಗ್ತದೆ. ಈ ಜೋಡಕ್ಕೆ ಚೆನ್ನಾಗಿತ್ತಲ್ಲ? ಈ ಜೋಡಿ ಹಂಗಿಲ್ಲ. ಈ ಜೋಡಕ್ಕೆ ಒಂದು 10 ವರ್ಷದಾಗ ಒಂದು 12 ಜನ ಸತ್ತೋಗ್ಯಾರ ಈ ಗುಂಡಿ. ಏನಕ್ಕಾಗಿ? ಅದಕ್ಕೆ ಸ್ವಲ್ಪ ಒಳಗೇನೋ ಸುಳಿ ಆಯ್ತು ಅಂತ ಹೇಳ್ತಾರೆ. ಈ ಗುಂಡಿ ಒಟ್ಟು ಈ ಜೋಡಕ್ಕೆ ಮಾಡೋದು ಪ್ರಿಪರೇಬಲ್ ಅಲ್ಲ ಇದು. ನಮಗೆ ನಮ್ಮ ಶರಾವತಿ ಬ್ಯಾಗ್ ಕೊಟ್ರೆ ಬೆಸ್ಟ್. ನಮ್ಮ ನಾಣ್ಯ ಬಾಯ್ ಮಂಜು ಬ್ರೋ, ಒಂದು ಬಾಯ್ ಬಾಯ್. ಯಾರ್ದು? ಸರಿ, ಬಾ ಬಾ ಬಾ, ಟಾಟಾ. ಸಿದ್ದಾಪುರ ಕಡೆ ಬಂದ್ರೆ ಬಾಯ್. ಓಕೆ, ಹಾಂ, ಬಾಯ್ ಬಾಯ್ ಬಾಯ್, ಟಾಟಾ ಬಾಯ್.
ಟಾಟಾ ಗೈಸ್ ಮತ್ತೆ ರಿಟರ್ನ್ ತಾಳೂಪ ಬಂದಿವು ಹೋಗ್ತಾ ಇದಾರೆ ಬಾಯ್ ಹೋಗ್ತಾರೆ ಅನ್ಬೇಡಿ ಬರ್ತಾರೆ ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ ಯಾವಾಗ್ಲೂ ಇವ್ರೇನು ನಮ್ಮವ್ರೇನ ಬ್ರೋ ಟಾಟಾ ಸಿಗೋಣ ಮತ್ತೆ ಆಲ್ರೆಡಿ ಶಿವಮೊಗ್ಗ ಫುಲ್ ಫ್ಲಾಟ್ ಇರ್ಬೇಕು ಮಲ್ಕೊಂತಾನೆ ಹ್ಮ್ ಓಕೆ ಲೆನ್ಸ್ ತೋರ್ಸ್ಕೊಡೋ ಅಣ್ಣ ನಿದ್ದೆ ಮಬ್ಬು Bye bye, ಸರಿ ಸಿಗೋಣ. ಬ್ರೋ Bye bro. ಬಾಯ್ ಬ್ರೋ ಮೀಟ್ ಮಾಡಿ ಖುಷಿ ಆಯ್ತು ಬಾಯ್ 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 ನಿಧಾನ ಹೋಗ್ರಿ ಹುಷಾರು ಬಾಯ್ ಬಾಯ್ ಬ್ರೋ ಹುಷಾರು ಹಾ ಸರಿ ಸರಿ ಗೈಸ್ ಬಂದೀವಿ ಮತ್ತೆ ನಮ್ಮ ಗಾಡಿ ಹತ್ರ